ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹ ಮುಖ್ಯವಾದ ವಿಷಯ ಡೆವಲಪ್ಮೆಂಟ್ ಆಫ್ ವುಮನ್ ಆ್ಯಂಡ್ ಚಿಲ್ಡ್ರನ್, ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ ಹೇಗೆ ಅನ್ನುವಂತಹ ವಿಷಯದ ಬಗ್ಗೆ ಇಲ್ಲಿ ನಾವು ತಿಳ್ಕೊಳ್ತೀವಿ. ನೀವು ಹಳೆಯ ಚಾಪ್ಟರ್ಸ್ಗಳನ್ನು ನೋಡೋದಾದರೆ ಮುಖ್ಯವಾಗಿ ಸೋಷಿಯಲ್ ಪ್ರಾಬ್ಲಮ್ಸ್ಗಳಲ್ಲಿ ಮಹಿಳೆಯರ ಸಮಸ್ಯೆಗಳು ಮತ್ತು ಮಕ್ಕಳ ಸಮಸ್ಯೆಗಳ ಬಗ್ಗೆ ನೀವು ಆಗಲೇ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರ. ಹಾಗಾದರೆ ಅವರನ್ನು ಅಭಿವೃದ್ಧಿಯನ್ನು ಪಡಿಸೋದಕ್ಕೆ ನಾವು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ಥರದಲ್ಲಿ ಅವರ ಅಭಿವೃದ್ಧಿಯನ್ನು ಗಮನಿಸಬೇಕು ಅನ್ನೋಂತಹ ಕೆಲವೊಂದು ವಿಷಯಗಳನ್ನು ಇವತ್ತು ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಿ ವುಮನ್ ಸೋರ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅಂತಂದರೆ ಮಹಿಳೆ ಅಂದರೆ ಏನು, ಯಾರು ಅನ್ನೋದನ್ನು ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕು. ನಾವು ಹಳೆಯ ಕಾಲದಲ್ಲಿ ಅಥವಾ ನಮ್ಮ ಸ್ಕ್ರಿಪ್ಚರ್ಸ್ಗಳ ಆಧಾರದ ಮೇಲೆ ಒಂದು ಶ್ಲೋಕವನ್ನು ಹೇಳ್ತೀವಿ, ಯಾವಾಗಲೂ ಇದನ್ನು ನಾವು ನೆನಪಿಸ್ಕೊಳ್ತಿರ್ತೀವಿ. ಯತ್ರ ನಾರಿಸ್ತು ಪೂಜ್ಯಂತೆ ರಮಂತ್ರೇ ತತ್ತ ದೇವತಾಹ ಅಂತ. ಅಂದರೆ ಎಲ್ಲಿ ನಾರಿಯರನ್ನು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳಿ. ಅಂದರೆ ಎಲ್ಲಿ ಮಹಿಳೆಯರಿಗೆ ನಾವು ಪೂಜೆಯನ್ನು ಮಾಡ್ತೀವಿ ಅಥವಾ ಮಹಿಳೆಯರಿಗೆ ಗೌರವವನ್ನು ಕೊಡ್ತೀವಿ ಅಲ್ಲಿ ದೇವತೆಗಳಿರ್ತಾರೆ ಅನ್ನುವಂತಹ ಒಂದು ಶ್ಲೋಕದನ್ನು ನಾವು ಯಾವಾಗಲೂ ರೆಫರ್ ಮಾಡ್ತಾ ಹೋಗ್ತೀವಿ. ವುಮನ್ ಹೂ ಇಸ್ ಕಾಲ್ಡ್ ಜನನಿ ಇನ್ ವೇದಿಕ್, ವೇದಗಳ ಆಧಾರದ ಮೇಲೆ ಆಕೆನ ನಾವೇನಂತ ಕರಿತೀವಿ, ಜನನಿ. ಜನನಿ ಮೀನ್ಸ್ ದ ಬರ್ತ್ ಗೀವರ್ ಅಂತಂದರೆ ಯಾರು ಜೀವನವನ್ನು ನೀಡ್ತಾರೆ ಅಥವಾ ಜೀವವನ್ನು ನೀಡ್ತಾರೆ ಅಂಥವ್ರನ್ನ ನಾವು ಜನನಿ ಅಂತ ಹೇಳಿ ಕರಿತೀವಿ. ದ ಮದರ್ ಆಫ್ ಲೈಫ್. ಆಲ್ ದೀಸ್ ಸೌಂಡ್ಸ್ ಗ್ರೇಟ್ ಆ್ಯಂಡ್ ಕ್ಲಿಯರ್ ಡಿಸ್ಪೈಟ್ಸ್ ದಟ್ ಶಿ ಈಸ್ ದ ಒನ್ ಹೂ ಈಸ್ ಟು ಬಿ ಗಿವನ್ ದ ಹೈಯೆಸ್ಟ್ ರೆಸ್ಪೆಕ್ಟ್ ಇನ್ ದಿ ಸೊಸೈಟಿ ಅಂತಂದರೆ ಇದೆಲ್ಲವನ್ನು ಗಮನಿಸಿ ಆಕೆ ಬರ್ತನ್ನು ಕೊಡ್ತಾಳೆ, ಜೀವವನ್ನು ಕೊಡ್ತಾಳೆ ಅಂತ ಗಮನಿಸಿ ನಾವೇನು ಮಾಡ್ತೀವಿ, ಆಕೆಗೆ ಅತ್ಯಂತವಾದಂಥ ಉತ್ತಮವಾದ ಸ್ಥಿತಿಯ ರೆಸ್ಪೆಕ್ಟನ್ನು ಕೊಟ್ಟು ನಾವಿಲ್ಲೇನು ಮಾಡ್ತೀವಿ, ಅವಳಿಗೆ ಗೌರವವನ್ನು ಕೊಡ್ತೀವಿ ಅಂತ ಹೇಳ್ತೀವಿ. ಬಟ್ ದ ಟ್ರೂತ್ ಲೈಸ್ ಸಮ್ವೇರ್ ವೆರಿ ಫಾರ್ ಫ್ರಮ್ ದಿಸ್ ಸ್ಟೇಟ್ಮೆಂಟ್. ಬಟ್ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ನಾವಿಲ್ಲಿ ಸುಳ್ಳು ಹೇಳ್ತಾ ಇದ್ದೀವಿ ಅಂತಂದರೆ ಮಹಿಳೆಗೆ ಸಿಗಬೇಕಾದಂತಹ ಅಧಿಕಾರ ಆಮೇಲೆ ಅವಳಿಗೆ ಸಿಗಬೇಕಾದಂತಹ ಗೌರವವನ್ನು ಇವತ್ತಿನ ಕಾಲಘಟ್ಟದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಆಕೆಗೆ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಆಕೆಯ ಮೇಲೆ ಹೆರಾಸ್ಮೆಂಟ್ಗಳು ಜಾಸ್ತಿ ಆಗ್ತಿದೆ, ಡೊಮೆಸ್ಟಿಕ್ ವೈಲೆನ್ಸ್ಗಳು ಜಾಸ್ತಿ ಆಗ್ತಿದೆ, ಮತ್ತು ಬೇರೆ ಬೇರೆ ಥರದ ಅಪರಾಧ ಚಟುವಟಿಕೆಗಳನ್ನು ಆಕೆ ಮೇಲೆ ಮಾಡ್ತಾ ಇರೋದು ಇದು ಪ್ರತಿದಿನಗಳಲ್ಲಿ ನಾವೇನು ಮಾಡ್ತಿದ್ವಿ, ಅತಿ ಹೆಚ್ಚನ್ನು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಸೊ ಹಾಗಾದರೆ ವುಮನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಯಾತಕ್ಕೆ ಬೇಕು? ವೈ ವುಮನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್? ಇವರಿಬ್ಬರ ಕಲ್ಯಾಣ ಅಥವಾ ಅಭಿವೃದ್ಧಿ ಏತಕ್ಕೆ ಮುಖ್ಯ ಅಂತ ಹೇಳಿ. ವುಮನ್ ಆ್ಯಂಡ್ ಚಿಲ್ಡ್ರನ್ಸ್ ಆರ್ ಯೂಶಲಿ ದ ಮೇನ್ ಟಾರ್ಗೆಟ್ಸ್ ಹೂ ಸಫರ್ ಇನ್ ಎ ನಂಬರ್ ಆಫ್ ವೇ, ಮೇನ್ಲಿ ಬಿಕಾಸ್ ದೇ ಆರ್ ವೀಕರ್, ಹೆಲ್ಪ್ಲೆಸ್ ಆ್ಯಂಡ್ ಎಕನಾಮಿಕಲಿ ಡಿಪೆಂಡೆಂಟ್. ತುಂಬ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತಂದರೆ ಚಿಲ್ಡ್ರನ್ ಮತ್ತು ವುಮನ್ ಅಂತೇಳಿ ಮಕ್ಕಳು ಮತ್ತು ಮಹಿಳೆಯರು ದೇ ಕನ್ಸಿಡರ್ ಆ್ಯಸ್ ಎ ವೀಕರ್ ಸೆಕ್ಷನ್ ಅಥವಾ ವಲ್ನರಬಲ್ ಗ್ರೂಪ್ಸ್ ಅಂತ ಹೇಳಿ ಕರಿತೀವಿ. ಬಿಕಾಸ್ ದೇ ಆಲ್ವೇಸ್ ಡಿಪೆಂಡ್ ಆನ್ ಎಕನಾಮಿಕಲಿ ಡಿಪೆಂಡೆನ್ಸ್ ಇರುತ್ತೆ, ಹೆಲ್ಪ್ಲೆಸ್ನೆಸ್ ಇರುತ್ತೆ, ಮತ್ತು ಅವರು ತುಂಬ ವೀಕ್ ಆಗಿರ್ತಾರೆ, ಅಂದರೆ ವೀಕರ್ ಆಗಿರ್ತಾರೆ. ಅಂಥವರಿಗೆ ಸಾಮರ್ಥ್ಯ ಅಥವಾ ಶಕ್ತಿ ಏನಾಗಿದೆ ಅಡಗಿ ಹೋಗಿರುತ್ತೆ. ಹಾಗಾಗಿ ಇವರ ವೆಲ್ಫೇರ್ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಅನ್ನೋದಿಲ್ಲಿ ಹೇಳ್ತಾರೆ. ಅಂತಂದರೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಇದ್ರ ಜೊತೆಗೆ ವೃದ್ಧರನ್ನು ಸಹ ಸೇರಿಸ್ಬೋದು, ಅದನ್ನು ವೀಕರ್ ಸೆಕ್ಷನ್ ಅಂತ ಗುರುತಿಸ್ತೀವಿ. ಅಂತಹ ಸಂದರ್ಭದಲ್ಲಿ ಅವರಿಗೆ ವೆಲ್ಫೇರ್ ಕಲ್ಯಾಣವನ್ನು ಗಮನಿಸೋದು ನಮ್ಮ ಬಹಳ ಮುಖ್ಯವಾದ ಕರ್ತವ್ಯ ಅಂತ ಹೇಳಿ ನಾವು ಈ ಒಂದು ಪಾಯಿಂಟಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಯಾತಕ್ಕೆ ಬೇಕು ಈ ಕಲ್ಯಾಣ? ವೈ ನೀಡ್ ಫಾರ್ ವುಮನ್ ವೆಲ್ಫೇರ್? ಯಾವ ಕಾರಣಕ್ಕಾಗಿ ಇದರ ಅವಶ್ಯಕತೆಗಳೇನು ಅನ್ನೋದನ್ನು ನಾವಿಲ್ಲಿ ಚರ್ಚೆ ಮಾಡೋದಾದರೆ ಅದರಲ್ಲಿ ಮುಖ್ಯವಾಗಿ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಇಲ್ಲಿ ನಾವಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ವುಮನ್ ಆ್ಯಂಡ್ ಚಿಲ್ಡ್ರನ್ ಆರ್ ದ ಸಾಫ್ಟ್ ಟಾರ್ಗೆಟ್ಸ್ ಅಂತಂದರೆ ಅವರು ನಾವು ಮುಖ್ಯವಾಗಿ ಗುರಿಯಾಗಿಸಿಕೊಳ್ಳುವಂತಹ ವ್ಯಕ್ತಿಗಳಾಗಿರ್ತಾರೆ. ದೇ ಆರ್ ದ ವಿಕ್ಟಿಮ್ಸ್ ಆಫ್ ಕ್ಯಾಪಿಟಲಿಸಮ್ ಅಂತಂದರೆ ಎಕನಾಮಿಕಲಿ ಡೆವಲಪ್ ಆಗಿರುವಂತಹ ಅಥವಾ ಬಂಡವಾಳದಲ್ಲಿ ಅತಿ ಹೆಚ್ಚು ಆಯ್ಕೆಗಳಿದ್ದಾಗ ಮಹಿಳೆಯರು ಮತ್ತು ಮಕ್ಕಳು ಏನಾಗ್ತಾರೆ, ವಿಕ್ಟಿಮ್ಸ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ವಿಕ್ಟಿಮ್ಸ್ ಅಂತಂದರೆ ನಾವು ಅವರನ್ನು ಬಳಸಿಕೊಳ್ಳುವಂತಹ ಪರಿಸ್ಥಿತಿಗೆ ಬರ್ತೀವಿ. ಪ್ರಾಸ್ಟಿಟ್ಯೂಷನ್ಸ್ಗಳಿಗಾಗಿರ್ಬೋದು ಅಥವಾ ಬೇರೆ ಯಾವುದೇ ಡೊಮೆಸ್ಟಿಕ್ಕಿಗೆ ಆಸ್ಪೆಕ್ಟ್ಗಳಿಗಾಗಿರ್ಬೋದು ಅವರನ್ನು ನಾವೇನು ಮಾಡ್ತೀವಿ, ಅತಿ ಹೆಚ್ಚು ಬಳಸ್ಕೊಳ್ಳೋದಕ್ಕೆ ಮಾಡ್ತೀವಿ. ಆಮೇಲೆ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರನ್ಮೆಂಟ್ ಅಂತಂದರೆ ಆ ಥರ ವಾತಾವರಣವನ್ನು ನಾವೇನು ಮಾಡ್ತೀವಿ, ಸೃಷ್ಟಿ ಮಾಡಿಟ್ಕೊಂಡಿದ್ದೀವಿ. ದೇ ಸಫರ್ ಇನ್ ಎ ನಂಬರ್ ಆಫ್ ವೇ ಬಿಕಾಸ್ ದೇ ಆರ್, ಅವರು ಹಲವಾರು ರೀತಿಯಲ್ಲಿ ಸಮಸ್ಯೆಗಳಿಗೆ ಒಳಗಾಗ್ತಾರೆ. ಯಾತಕ್ಕೆ ಒಳಗಾಗ್ತಾರೆ ಅಂದರೆ ವೀಕರ್, ಹೆಲ್ಪ್ಲೆಸ್, ಎಕನಾಮಿಕಲಿ ಡಿಪೆಂಡೆನ್ಸ್, illiteracy, wide gender discrimination. These are the 5 basic and very important aspect we have to discuss here. The first one is weaker, ಅವರು ಅಶಕ್ತರು. ಹೆಲ್ಪ್ಲೆಸ್ಸಸ್
ಅಂತಂದರೆ ಅವರು ಬೇರೆದವ್ರಿಗೆ ಸಹಾಯ ಮಾಡೋದಕ್ಕೆ ಅಶಕ್ತರಾಗಿರ್ತಾರೆ, ಎಕನಾಮಿಕಲಿ ಡಿಪೆಂಡೆಂಟ್, ಆರ್ಥಿಕವಾಗಿ ಬೇರೆಯವರನ್ನು ಅವಲಂಬಿತರಾಗಿರ್ತಾರೆ, ಇಲ್ಲಿಟ್ರಸಿ ಅನಕ್ಷರಸ್ಥರಾಗಿರ್ತಾರೆ, ವೈಡ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ. ಅಂತಂದರೆ ಆ ಸಮಾನತೆಯ ತಾರತಮ್ಯವನ್ನು ನಾವಿಲ್ಲಿ ಹೆಚ್ಚು ಗಮನಿಸ್ತೀವಿ. ಸೊ ಈ ಆಧಾರದ ಮೇಲೆ ಅವರು ಅತಿ ಹೆಚ್ಚು ಸಫರ್ ಆಗ್ತಾರೆ ಅಂತ ಹೇಳಿ ನಾವಿಲ್ಲಿ ಗುರುತಿಸ್ತೀವಿ. ಸೊ ಇಲ್ಲೊಂದು ಪಿಕ್ಚರ್ ಹಾಕಿದ್ದೀನಿ ನೋಡಿ. ಶಿ ಈಸ್ ಜಸ್ಟ್ 15 years, ಹರ್ ಸನ್ ಈಸ್ 18 months old. ಅಂತಂದರೆ ನಾವು ಗಮನಿಸಬೇಕಾಗಿದ್ದು ಭಾರತದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳಾಗುತ್ತೆ. ಬಾಲ್ಯ ವಿವಾಹಗಳು ಅಂತಂದರೆ 18 ವರ್ಷದ ಒಳಗಿದ್ದವ್ರನ್ನೇ ಅತಿ ಹೆಚ್ಚು ಜನ ಮದುವೆ ಮಾಡಿ ಅವರು 18 ವರ್ಷ ತುಂಬೋದಕ್ಕಿಂತ ಮುಂಚೆನೇ 2 ಮಕ್ಕಳನ್ನು ಪಡ್ಕೊಳ್ಳುವಂತಹ ವ್ಯವಸ್ಥೆಯಲ್ಲಿ ನಾವು ಭಾರತದಲ್ಲಿ ಇದ್ದೀವಿ. ಸೊ ಹಾಗಾಗಿ ಇದರಿಂದ ಏನಾಗ್ತಿದೆ, ಅವರಿಗೆ ಸರಿಯಾದಂತಹ ಫೆಸಿಲಿಟೀಸ್ಗಳು ಸಿಗ್ತಿಲ್ಲ, ಎಜುಕೇಷನ್ ಸಿಗ್ತಾ ಇಲ್ಲ, ಎಕನಾಮಿಕಲಿ ಸ್ಟೇಬಲ್ ಆಗೋದಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಸೊ ಸಮ್ ಸಾರ್ಟ್ ಆಫ್ ಪರ್ಸೆಂಟೇಜಸ್ನ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಏನು ಹೇಳುತ್ತೆ, ಈ ರಿಸರ್ಚ್ ಪ್ರಕಾರ ಮಹಿಳೆಯರ ಬಗ್ಗೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಾ ಇದೆ ಅಂತಂದರೆ 60% ಆಫ್ ದಿ ಗರ್ಲ್ಸ್ ಆರ್ ಮ್ಯಾರಿಡ್ ಬಿಫೋರ್ ದಿ ಏಜ್ ಆಫ್ 16. 60%ಗಿಂತ ಹೆಚ್ಚು ಜನ 16 ವರ್ಷಕ್ಕಿಂತ ಒಳಗಡೆನೇ ಅವರು ಮದುವೆಯಾಗಿ ಹೋಗ್ತಾರೆ. ನಿಯರ್ಲಿ 60% ಆಫ್ ದಿ ಮ್ಯಾರಿಡ್ ಗರ್ಲ್ ಬೇರ್ ಚಿಲ್ಡ್ರನ್ ಬಿಫೋರ್ ದೇ ಆರ್ 18. ಅದರಲ್ಲಿ 60%ಗಿಂತ ಹೆಚ್ಚು ಹೆಣ್ಣು ಮಕ್ಕಳು 18 ತುಂಬೋದಕ್ಕಿಂತ ಮುಂಚೆನೇ ಒಂದು ಮಗುವನ್ನು ಪಡೆದುಕೊಂಡಿರ್ತಾರೆ. 1,25,000 ವುಮನ್ ಡೈಡ್ ಫ್ರಮ್ ಪ್ರೆಗ್ನೆನ್ಸಿ ಆ್ಯಂಡ್ ರಿಲೇಟೆಡ್ ಕಾಸ್ ಎವರಿ ಇಯರ್. 1,25,000ಕ್ಕೂ ಹೆಚ್ಚು ಮಹಿಳೆಯರು ಗರ್ಭಾವಸ್ಥೆಯಲ್ಲಿದ್ದಾಗ ಅಥವಾ ಅವರ ಡೆಲಿವರಿ ಸಮಯದಲ್ಲಿ ಹಲವಾರು ರೋಗಗಳಿಂದ ಅಥವಾ ಹಲವಾರು ಸಮಸ್ಯೆಗಳಿಂದ ಸಾವನ್ನಪ್ತಾ ಇದ್ದಾರೆ. ಮೆಟರ್ನಲ್ ಮೊರ್ಟಾಲಿಟಿ ಇನ್ ಇಂಡಿಯಾ ಈಸ್ ದಿ ಸೆಕೆಂಡ್ ಹೈಯೆಸ್ಟ್ ಇನ್ ದಿ ವರ್ಲ್ಡ್. ಮೆಟರ್ನಲ್ ಮೊರ್ಟಾಲಿಟಿ ಅಂತಂದರೆ ಮದುವೆ ಆಗಿ ಅಂತಹ ಒಂದು ಸಂದರ್ಭದಲ್ಲಿ ಮೆಟರ್ನಿಟಿಲಿ ಇದ್ದಾಗ ಸಾವಿನ ಸಂಖ್ಯೆ ಹೈಯೆಸ್ಟ್ ಪ್ರಪಂಚದಲ್ಲಿ, ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಸ್ಟೇಜಲ್ಲಿ ಪ್ರಪಂಚಕ್ಕೆ ಸವಾಲನ್ನು ಒಡ್ಡುತ್ತಾ ಇದೆ ಅಂತ ಹೇಳಿ ಗಮನಿಸ್ತೀವಿ. ಸೊ ಹಾಗಾದರೆ ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನು ಅವರು ಫೇಸ್ ಮಾಡಬಹುದು, ಇದನ್ನು ನಿಮಗೆ ಲಾಸ್ಟ್ ಕ್ಲಾಸಸ್ಗಳಲ್ಲಿ ನಾನು ತಿಳಿಸಿದ್ದೀನಿ. ಬಟ್ ಅದು ಸ್ವಲ್ಪ ಗ್ಲಾನ್ಸ್ ಮಾಡೋದಕ್ಕೆ ಅವರ ಪ್ರಾಬ್ಲಮ್ಸ್ಗಳನ್ನು ಒಂದಿಷ್ಟು ಲೀಸ್ಟ್ ಔಟನ್ನು ಈ ಡಯಾಗ್ರಾಮಲ್ಲಿ ಹಾಕಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಡೊಮೆಸ್ಟಿಕ್ ವೈಲೆನ್ಸ್ ಅಂತಂದರೆ ಗೃಹಗಳಲ್ಲಿ ಅಥವಾ ಮನೆಗಳಲ್ಲಿ ಅವರ ಮೇಲೆ ಹ್ಯಾರಾಸ್ ಮಾಡುವಂಥದ್ದು, ಡೌರಿ ಪ್ರಾಕ್ಟೀಸಸ್, ವರದಕ್ಷಿಣೆ ತಗೊಳ್ಳೋದು, ಲ್ಯಾಕ್ ಆಫ್ ಹೆಲ್ತ್ ಕೇರ್, ಅವರ ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡುವಂಥದ್ದು, ಜೆಂಡರ್ ಡಿವೈಡೆಡ್ ಅಂತಂದರೆ ಹೆಣ್ಣು ಮಗು ಗಂಡು ಮಗು ಇವನ್ನ ಆರ್ಥಿಕವಾಗಿ ಸಬಲನಾಗ್ತಾನೆ, ಇವಳನ್ನು ಈ ಥರದಲ್ಲಿ ಕೆಳಮಟ್ಟದಲ್ಲಿ ನೋಡಬೇಕು ಅನ್ನುವಂತಹ ಅಸಮಾನತೆಯನ್ನು ಸೃಷ್ಟಿ ಮಾಡೋದು. ಆಮೇಲೆ ಫೀಮೇಲ್ ಫೆಸ್ಟಿಸೈಡ್ಸ್ ಅಂತಂದರೆ ಭ್ರೂಣ ಹತ್ಯೆಗಳನ್ನು ಮಾಡುವಂಥದ್ದು, ಇಂಪ್ರಾಪರ್ ಸ್ಯಾನಿಟೇಷನ್ ಅಂತಂದರೆ ಸ್ವಚ್ಛತೆ ಅಥವಾ ಒಳ್ಳೆಯ ರೀತಿಯಲ್ಲಿ ಅಂತಹ ಸ್ಯಾನಿಟೇಷನ್ ಮಾಡದೇ ಇರುವಂಥದ್ದು, ಚೈಲ್ಡ್ ಮ್ಯಾರೇಜ್ ಬಾಲ್ಯ ವಿವಾಹಗಳನ್ನು ಮಾಡೋದು, ಸೆಕ್ಯೂರಿಟಿ ಅವರಿಗೆ ಒಂದು ರೀತಿಯಾದಂತಹ ಸೆಕ್ಯೂರಿಟಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸನ್ನು ಡೆವಲಪ್ ಮಾಡಿ ಸೆಕ್ಯೂರಿಟಿಗಳನ್ನು ನೀಡದೇ ಇರುವಂಥದ್ದು, ಪಾವರ್ಟಿನ ಒನ್ ಆಫ್ ದಿ ಬೇಸಿಕ್ ಕಾನ್ಸೆಪ್ಟ್, ಅವರಿಗೆ ಬಡತನದಲ್ಲಿ ಬಳಲ್ತಾ ಇರೋದು, ಇಲ್ಲಿಟ್ರಸಿ ಅವರಿಗೆ ಅಶಿಕ್ಷ ಆಗ್ತಾರೆ, ಅಂದರೆ ಶಿಕ್ಷಣ ಇಲ್ಲದೇ ಇರೋರು, ಅಶಿಕ್ಷಿತರು ಅಂತ ಕರಿತೀರಲ್ಲ ಆ ಥರದಲ್ಲಿ ಅವರನ್ನು ನಾವಿಲ್ಲಿ ಮುಖ್ಯವಾಗಿ ಇದಿಷ್ಟು ಸಮಸ್ಯೆಗಳನ್ನು ಮಹಿಳೆಯರು ಅನುಭವಿಸ್ತಾರೆ ಅನ್ನೋದನ್ನು ನಾವಿಲ್ಲಿ ಗುರುತಿಸಬಹುದು. ಸೊ ಸಿಗ್ನಿಫಿಕೆಂಟ್ ಸ್ಟೆಪ್ಸ್ ಟೇಕನ್. ಹಾಗಾದರೆ ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಅವರನ್ನು ಅಭಿವೃದ್ಧಿಪಡಿಸೋದಕ್ಕೆ ಏನೆಲ್ಲ ಕೆಲಸಗಳನ್ನು ಮಾಡಬಹುದು ಅನ್ನೋದಕ್ಕೆ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ದ ಎಂಪವರ್ಮೆಂಟ್ ಆಫ್ ವುಮನ್, ಮಹಿಳೆಯರ ಎಂಪವರ್ಮೆಂಟ್ ಅಥವಾ ಅವರನ್ನು ಅಭಿವೃದ್ಧಿಪಡಿಸುವಂಥದ್ದು ಅನ್ನುವಂತಹ ಮೊದಲನೇ ಪಾಯಿಂಟಲ್ಲಿ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಈಸ್ ಒನ್ ಆಫ್ ದಿ ಸೆಂಟ್ರಲ್ ಇಶ್ಯೂಸ್ ಇನ್ ದಿ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಕಂಟ್ರೀಸ್ ಇನ್ ಆಲ್ ಓವರ್ ದಿ ವರ್ಲ್ಡ್. ಇದು ಕೇವಲ ಭಾರತಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಪ್ರಪಂಚದಾದ್ಯಂತ ಡೆವಲಪ್ಮೆಂಟ್ ಮಹಿಳೆಯರನ್ನು ಅಭಿವೃದ್ಧಿಪಡಿಸಬೇಕು, ಅವರನ್ನು ಡೆವಲಪ್ ಮಾಡಬೇಕು ಅನ್ನೋದಕ್ಕೋಸ್ಕರ ಎಲ್ಲ ದೇಶಗಳು ಮುಂಚೂಣಿಯಲ್ಲಿ ಇದೊಂದು ಕೆಲಸವಾಗಿ ಅಥವಾ ಇದೊಂದು ವಿಷಯವಾಗಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದೆ. ನ್ಯಾಷನಲ್ ಪಾಲಿಸಿ ಫಾರ್ ದಿ ಎಂಪವರ್ಮೆಂಟ್ ವುಮನ್ ವಾಸ್ ಫಾರ್ಮುಲೇಟೆಡ್ ಇನ್ 2001. 2001ರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತು, ರಾಷ್ಟ್ರೀಯ ಮಹಿಳಾಭಿವೃದ್ಧಿ ಇಲಾಖೆಯನ್ನು ಅಥವಾ ಆ ಥರದ ಕೆಲಸ ಮಾಡುವಂತಹ ಒಂದು ಯೋಜನೆಯನ್ನು ಜಾರಿಗೆ ತಂತು.
ಎರಡನೇದಾಗಿ ಪಾಲಿಸಿ ಏಮ್ಸ್, ಇದೊಂದು ನ್ಯಾಷನಲ್ ಪಾಲಿಸಿ ಏನು ಗುರಿಯನ್ನು ಹೊಂದಿದೆ ಮುಖ್ಯವಾಗಿ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಜೆಂಡರ್ ಈಕ್ವಾಲಿಟಿ, ಸಮಾನತೆಯನ್ನು, ಲಿಂಗ ತಾರತಮ್ಯನ ತೆಗೆದುಹಾಕಿ ಸಮಾನತೆಯನ್ನು ಸಾರುವಂಥದ್ದು. ಜೆಂಡರ್ ಜಸ್ಟಿಸ್ ಅಂತಂದರೆ ನಾವು ಸರಿಯಾದಂತಹ ನ್ಯಾಯವನ್ನು ಒದಗಿಸೋದು. ಮಹಿಳೆಯರು ಅಂತ ಹೇಳಿ ನೆಗ್ಲೆಕ್ಟ್ ಮಾಡದೆ, ಪುರುಷರು ಅಂತ ಹೇಳಿ ಅವ್ರ ಮೇಲೆ ಕಳಿಸದೇ ಇದ್ದ ಹಾಗೆ ಒಂದು ಜೆಂಡರ್ ಜಸ್ಟಿಸನ್ನು ಮಾಡಬೇಕು. ಸೋಷಿಯಲ್ ಸೆಕ್ಯುರಿಟಿ, ಅವರು ಸೆಕ್ಯುರಿಟಿಯನ್ನು ಹೊಂದುವ ಹಾಗೆ, ಆರ್ಥಿಕವಾಗಿ ಸಬಲರಾಗೋ ಹಾಗೆ, ಸಾಮಾಜಿಕವಾಗಿ ಸಬಲರಾಗೋ ಹಾಗೆ ಮಾಡುವಂಥದ್ದು. ಎಲಿಮಿನೇಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವುಮನ್ ಇನ್ ಆಲ್ ವಾಕ್ಸ್ ಆಫ್ ಲೈಫ್ ಅಂತಂದರೆ ಅವರನ್ನು ತಾರತಮ್ಯದಿಂದ ನೋಡುವಂಥದ್ದು, ಅವರನ್ನು ದೂರ ತಳ್ಳುವಂಥದ್ದು, ಎಲ್ಲ ಆಸ್ಪೆಕ್ಟಿಂದನೂ ದೂರ ಮಾಡುವಂಥ ಕೆಲಸವನ್ನು ಮಾಡಬೇಕು. ಆಲ್ಸೋ ದಿ ಇಯರ್ 2003 ವಾಸ್ ದಿ ರಿಗಾರ್ಡ್ ಆಸ್ ಇಯರ್ ಆಫ್ ಅಡೋಲಸೆಂಟ್ ಗರ್ಲ್ಸ್. 2003 ನಾವೇನು ಮಾಡ್ತಿದ್ವಿ, ಸಾಮೂಹಿಕವಾಗಿ ಕೇಂದ್ರ ಸರ್ಕಾರ ಏನು ಮಾಡ್ತು, ಇಯರ್ ಆಫ್ ಅಡೋಲಸೆಂಟ್ ಗರ್ಲ್ ಅಂತ ಹೇಳಿ ಅನೌನ್ಸ್ ಮಾಡ್ತು. ಹದಿಹರೆಯದಲ್ಲಿರುವಂಥ ಹೆಣ್ಣು ಮಕ್ಕಳ ವರ್ಷ ಅಂತ ಹೇಳಿ ಅದನ್ನು ಗುರುತಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಫ್ರಮ್ ದಿ 5th ಇಯರ್ ಪ್ಲ್ಯಾನ್, ನಿಮಗೆ 5 ಇಯರ್ ಪ್ಲ್ಯಾನ್ ಬಗ್ಗೆ ನಿಮಗೆ ನಾಲೆಡ್ಜ್ ಇದೆ. 1974 ಆ್ಯಂಡ್ 78 ಏನು ಪಾಲಿಸಿ, ಆ ಪ್ಲ್ಯಾನ್ಗಳಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿದ್ರು ಅಂದರೆ, ಆನ್ವರ್ಡ್ಸ್ ಹ್ಯಾಸ್ ಬೀನ್ ಮಾರ್ಕ್ಡ್ ಎ ಶಿಫ್ಟ್ ಇನ್ ದಿ ಅಪ್ರೋಚ್ ಟು ವುಮನ್ ಇಶ್ಯೂಸ್ ಫ್ರಮ್ ವೆಲ್ಫೇರ್ ಆಫ್ ಡೆವಲಪ್ಮೆಂಟ್. ಮಹಿಳೆಯರಿಗೆ ಆಗ್ತಿರುವಂತಹ ಸಮಸ್ಯೆಗಳನ್ನು ಗುರುತಿಸಿ ಆ ವರ್ಷದ ಪಂಚವಾರ್ಷಿಕ ಯೋಜನೆಯಲ್ಲಿ ಏನು ಮಾಡಿದ್ರು, ಮಹಿಳೆಯರ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ ಪ್ರಾರಂಭವನ್ನು ಮಾಡಿದ್ರು. ಅದ್ರ ಜೊತೆಗೆ ದ ನ್ಯಾಷನಲ್ ಕಮಿಷನ್ ಫಾರ್ ವುಮನ್ ವಾಸ್ ಸೆಟ್ ಅಪ್ by an act of parliament in 1990 to safeguard the rights and legal entitlement of women. ಮಹಿಳೆಯರ ರಕ್ಷಣೆಗೆ ಮತ್ತು ಅವರ ಹಕ್ಕುಗಳ ರಕ್ಷಣೆಗೆ ಏನು ಮಾಡ್ತು, ನ್ಯಾಷನಲ್ ಕಮಿಷನ್ ಫಾರ್ ವುಮನ್ ಅಂತ ಹೇಳಿ ಏನು ಮಾಡ್ತು, ಅದು 1990 ಪಾರ್ಲಿಮೆಂಟಲ್ಲಿ ಏನು ಮಾಡ್ತು, ಒಂದು ಆ್ಯಕ್ಟನ್ನು, ಅಮೆಂಡ್ಮೆಂಟನ್ನು ಜಾರಿಯಲ್ಲಿ ತಂತು. ಇದರಿಂದ ಏನಾಗ್ತಿತ್ತು, ಮುಖ್ಯವಾಗಿ ಮಹಿಳೆಯರ ಹಕ್ಕುಗಳನ್ನು ಮತ್ತು ಅವರಿಗೆ ಲೀಗಲ್ ಇಶ್ಯೂಸ್ಗಳನ್ನು ಏನಿತ್ತು ಅದನ್ನು ಬಗೆಹರಿಸೋದಕ್ಕೆ ಇಲ್ಲಿ ಮುಖ್ಯವಾಗಿ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಿದ್ರು. ಅದರ ಆಧಾರದ ಮೇಲೆ ಮತ್ತೆ ಹಲವಾರು ರೀತಿಯಾದಂತಹ ಪ್ರಾಜೆಕ್ಟ್ಸ್ಗಳನ್ನು ಸೆಂಟ್ರಲ್ ಗೌರ್ನಮೆಂಟು ಪಂಚವಾರ್ಷಿಕ ಯೋಜನೆಯ ನಂತರದಲ್ಲಿ ನ್ಯಾಷನಲ್ ಪಾಲಿಸೀಸ್ಗಳಲ್ಲಿ ಹಲವಾರು ಪ್ರಾಜೆಕ್ಟ್ಗಳನ್ನು ಮುಖ್ಯವಾಗಿ ಡೆವಲಪ್ ಮಾಡ್ತು. ಅದರಲ್ಲಿ ನಾನು ಕೆಲವೊಂದು ಪಾಯಿಂಟ್ಗಳನ್ನು ಮಾತ್ರ ಹಾಕಿದ್ದೀನಿ. ನಿಮಗೆ ಯೂಶ್ವಲಿ ಗೊತ್ತಿರೋ ಹಾಗೆ ಬೇಟಿ ಬಚಾವ್, ಬೇಟಿ ಪಢಾವ್, BBBP ಅಂತ ಹೇಳಿ ಕರಿತೀವಿ. ಅಂತಂದರೆ ಬೇಟಿ ಬಚಾವ್ ಹೆಣ್ಣು ಮಕ್ಕಳನ್ನು ರಕ್ಷಿಸಿ, ಬೇಟಿ ಪಢಾವ್ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ ಅನ್ನುವಂತಹ ಒಂದು ಸ್ಲೋಗನ್ ಇಟ್ಕೊಂಡು 2015 ಏನಾಯಿತು, ಈ ಪ್ರೋಗ್ರಾಮ್ ಪ್ರೈಮ್ ಮಿನಿಸ್ಟ್ರು ಏನು ಮಾಡಿದ್ರು, ಲಾಂಚ್ ಮಾಡಿದ್ರು. ಈ ಬೇಟಿ ಬಚಾವ್ ಮತ್ತು ಬೇಟಿ ಪಢಾವ್ ಇತಿ program launched by our Prime Minister in 2015 to address the declining child sex ratio and related issues of empowerment of women over a life cycle continuum. ಅಂತಂದರೆ ಮುಖ್ಯವಾಗಿ ಇದು ಮಹಿಳೆಯರನ್ನು ಸೆಕ್ಸ್ ರೇಷಿಯೋವನ್ನು ಗಮನದಲ್ಲಿ ಇಟ್ಕೊಂಡು, ಸೆಕ್ಸ್ ರೇಷಿಯೋ ಅಂತಂದರೆ 1000 ಪುರುಷರಿಗೆ ಇಷ್ಟು ಮಹಿಳೆಯರು ಇರಲೇಬೇಕು ಅನ್ನುವಂಥ ರೂಲ್ಸ್ ಇದೆ. ಅದರ ಪ್ರಮಾಣ ಕಡಿಮೆ ಆಗ್ತಾ ಇದ್ದಾಗ ಇಂತಹ ಸ್ಕೀಮ್ಗಳ ಮುಖಾಂತರ ಮಹಿಳೆಯರ ಜನನ ಪ್ರಮಾಣವನ್ನು ಜಾಸ್ತಿ ಮಾಡಿ ಪುರುಷರಿಗೆ ಸಮನಾಗಿ ಮಾಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು. ಸೊ ಇದು ಅದ್ರ ಜೊತೆಗೆ ಅವರ ಎಂಪವರ್ಮೆಂಟ್ ಥ್ರೂ ಔಟ್ ಲೈಫ್, ಅವರ ಸಂಪೂರ್ಣ ಜೀವನ ಸೈಕಲ್ನ ಆಧಾರದ ಮೇಲೆ ಅವರ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಬೇಟಿ ಬಚಾವ್ ಬೇಟಿ ಪಢಾವ್ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಒನ್ ಸ್ಟಾಪ್ ಸೆಂಟರ್ launched in April 2015 a wide range of service to women affected by violence. ಇದು ಒನ್ ಸ್ಟಾಪ್ ಸ್ಟೇಷನ್ ಏನಂತಂದರೆ, ಇಲ್ಲಿ ಮುಖ್ಯವಾಗಿ ಯಾವುದಾದರೂ ಒಂದು ಸಮಸ್ಯೆಗೆ ಒಳಗಾದಂತಹ, ಸ್ಪೆಷಲಿ ಸಮಸ್ಯೆ ಅಂತಂದರೆ ವೈಲೆನ್ಸ್, ರೇಪ್ ಆಗಿರಬಹುದು ಅಥವಾ ಡೊಮೆಸ್ಟಿಕ್ ವೈಲೆನ್ಸ್ ಆಗಿರ್ಬೋದು ಅಥವಾ ಗೃಹದಲ್ಲಿ ನಡೆಯುವಂತಹ ಅಥವಾ ಯಾವುದೇ ಥರದ ದೌರ್ಜನ್ಯಗಳಾಗಿರ್ಬೋದು, ಅದನ್ನು ಶೀಘ್ರದಲ್ಲಿ ಅದನ್ನು ಗಮನಿಸಿ ಅದಕ್ಕೆ ಪರಿಹಾರ ಹುಡ್ಕೊಳ್ಳೋದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ 2015 ಏಪ್ರಿಲಲ್ಲಿ ಒನ್ ಸ್ಟಾಪ್ ಸೆಂಟರ್ ಅಂತ ಹೇಳಿ ಒಂದು ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತು. ಇದು ಕೇವಲ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಾತ್ರ ಅಲ್ಲದೆ ರಾಜ್ಯ ಸರ್ಕಾರಗಳು ಸಹ ಇದಕ್ಕೆ ಅನುದಾನಗಳನ್ನು ಬಿಡುಗಡೆ ಮಾಡ್ತು. ಅನುದಾನಗಳ ಆಧಾರದ ಮೇಲೆ ಪ್ರತಿ ಜಿಲ್ಲೆಗಳಲ್ಲೂ ರಾಜ್ಯ ಸರ್ಕಾರಗಳು ಏನು ಮಾಡಿದೆ, ಈ ಥರದ ಒಂದು ಪ್ರಾಜೆಕ್ಟನ್ನು ಡೆವಲಪ್ ಮಾಡಿದೆ. ಒಂದು ಬೇಟಿ ಬಚಾವ್ ಬೇಟಿ ಪಢಾವ್ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಿದೆ, ಜೊತೆಗೆ ಒನ್ ಸ್ಟಾಪ್ ಸೆಂಟರ್ಸ್ಗಳನ್ನು ಅದು ಮುಖ್ಯವಾಗಿ ಗಮನಿಸಿದೆ. ನೆಕ್ಸ್ಟ್, ಯೂನಿವರ್ಸಲೈಸೇಷನ್ ಆಫ್ ವುಮನ್ ಹೆಲ್ಪ್ ಲೈನ್ ಅಂತಂದರೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಒಂದೇ ಸೂರಿನಡಿ ಸೇವೆ ಸಿಗಬೇಕು ಅಂತ ಹೇಳಿ ಒಂದು ಫೋನ್ ಇನ್ ಪ್ರಕಾರ ಹೆಲ್ಪ್ ಲೈನನ್ನು ಪ್ರಾರಂಭ ಮಾಡಿದೆ. ಇಟ್ ಈಸ್ ಇಂಟೆಂಡೆಡ್ ಟು ಪ್ರೊವೈಡ್ 24 hours ಎಮರ್ಜೆನ್ಸಿ ಆ್ಯಂಡ್ ನಾನ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟು ವುಮನ್ ಅಫೆಕ್ಟೆಡ್ ಬೈ ವೈಲೆನ್ಸ್ ಆ್ಯಂಡ್ ಆಲ್ಸೋ ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ವುಮನ್ ರಿಲೇಟೆಡ್ ವೆಲ್ಫೇರ್ ಸ್ಕೀಮ್ಸ್ ಅಕ್ರಾಸ್ ದ ಕಂಟ್ರಿ
ಥ್ರೂ ಎ ಸಿಗ್ನಲ್ ಯೂನಿಫಾರ್ಮ್ ನಂಬರ್ ಅಂತಂದರೆ ಕೇವಲ ಒಂದು ನಂಬರಿಂದ ಆ ಮಹಿಳೆಯರಿಗೆ ಬರುವಂತಹ ಎಮರ್ಜೆನ್ಸಿ ಸಮಸ್ಯೆಗಳಾಗಿರ್ಬೋದು ಅಥವಾ ಎಮರ್ಜೆನ್ಸಿ ಅಲ್ಲದ ಬೇರೆ ಥರದ ಹೆಲ್ಪ್ ಅಂತಂದರೆ ಅವರಿಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಏನು ಮಾಡ್ತಿದೆ ಈ ಹೆಲ್ಪ್ ಲೈನ್ ಮಾಡ್ತಾ ಇದೆ. ಇದು ಎಲ್ಲ ರಾಜ್ಯಗಳಲ್ಲೂ 24 ಗಂಟೆ 24x7 ವಾರದ ಅಷ್ಟೂ ದಿನ 24 ಗಂಟೆನೂ ಚಾಲ್ತಿಯಲ್ಲಿ ಇಟ್ಕೊಳ್ಳೋದಾಗಿದೆ. ಇದರ ನಂಬರ್ ಏನು ಅಂತಂದರೆ 181. ಇಲ್ಲಿಗೆ ಸಮಸ್ಯೆಗೊಳಗಾದಂತಹ ಮಹಿಳೆ ಕಾಲ್ ಮಾಡಿದಾಗ ತುರ್ತು ಕ್ಷಣದಲ್ಲಿ ಆ ಸುತ್ತಮುತ್ತ ವಾತಾವರಣದಲ್ಲಿ ಇರುವಂತಹ ಹೆಲ್ಪನ್ನು ತೆಗೆದುಕೊಂಡು, ಹೆಲ್ಪ್ ಅಂತಂದರೆ ಇಟ್ ಮೇ ಬಿ ಎ ಪೊಲೀಸ್ ಪ್ರೊಟೆಕ್ಷನ್ ಆಗಿರ್ಬೋದು, ಲೀಗಲ್ ಲಾಯರ್ ಹೆಲ್ಪ್ ಆಗಿರ್ಬೋದು, ಅಥವಾ ಮಹಿಳಾ ಸಹಾಯವಾಣಿಗಳಂತಹ ಅಥವಾ ಡೊಮೆಸ್ಟಿಕ್ ವೈಲೆನ್ಸನ್ನು ಅಥವಾ ಯಾವುದೇ ಥರದ ಸಮಸ್ಯೆಗಳನ್ನು ಬಗೆಹರಿಸೋ NGOsಗಳ ಕೊಲಾಬರೇಷನ್ ಆಗಿರ್ಬೋದು, ಇದೆಲ್ಲವೆಲ್ಲ ಕೆಲಸವನ್ನು ಏನು ಮಾಡ್ತಿದೆ ಒಂದು ಸ್ಪಾಟಲ್ಲಿ ನಿಂತ್ಕೊಂಡು ಮಾಡುವಂಥದ್ದನ್ನು ನಾವಿಲ್ಲಿ ವುಮನ್ ಹೆಲ್ಪ್ ಲೈನ್ ಅಂತ ಹೇಳಿ ಪ್ರಾರಂಭವನ್ನು ಮಾಡಿದೆ. ಪ್ಯಾನಿಕ್ ಬಟನ್ ಆನ್ ಮೊಬೈಲ್ ಫೋನ್, ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ ಅಂತ. ಯಾವಾಗ ನಿರ್ಭಯ ಕೇಸ್ ಬಂತು ಅವಾಗ ಏನಾಯಿತು, ಪ್ಯಾನಿಕ್ ಬಟನ್ ಅಂತ ಹೇಳಿ ಮೊಬೈಲಲ್ಲಿ ಮಹಿಳೆಯರಿಗೋಸ್ಕರನೇ ಸ್ಪೆಷಲ್ ಆಗಿರುವಂಥ ಒಂದು ಆಪ್ಷನನ್ನು ಕೊಡೋದಕ್ಕೆ ಪ್ರಾರಂಭ ಮಾಡೋದು. ಏನು ಆಪ್ಷನ್ ಇದು ಏನು ಹೇಳುತ್ತೆ ಅಂತಂದರೆ, ಅಕಸ್ಮಾತ್ ರಾತ್ರಿ ಎಲ್ಲಾದರೂ ಓಡಾಡ್ತಿರ್ಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ತುರ್ತು ಸಂದರ್ಭದಲ್ಲಿ ಆಕೆಗೆ ರಕ್ಷಣೆ ಬೇಕು ಅಂತಂದಾಗ ಆ ಪ್ಯಾನಿಕ್ ಬಟನ್ನ ಒತ್ತಿದ ತಕ್ಷಣ ಅದು ಆ ರೇಂಜ್ನಲ್ಲಿ ಇರುವಂತಹ ಪೊಲೀಸ್ ಸ್ಟೇಷನ್ಗೆ ಸೀದಾ ಮೆಸೇಜ್ ಹೋಗುತ್ತೆ ಅಥವಾ ಒಂದು ಕಾಲ್ ಹೋಗುತ್ತೆ. ಇದರಿಂದ ಆಕೆಗೆ ತುರ್ತು ಸಂದರ್ಭಗಳಲ್ಲಿ ಸಮಸ್ಯೆಗಳಿಂದ ಬಗೆಹರಿಸ್ಕೊಳ್ಳೋದಕ್ಕೆ ಅಥವಾ ಅವಳಿಗೆ ರಕ್ಷಣೆ ಸಿಗುವಂತಹ ಕೆಲಸವನ್ನು ಮಾಡುತ್ತೆ. ಸೊ ಇಟ್ ಪ್ರೊವೈಡ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟು ವುಮನ್ ಇನ್ ಡಿಸಾಸ್ಟರ್. MWCD has taken up the installation of panic button 5 or 9 on mobile handset under rules 2016. It will be helpful in identifying the location. ಅಂತಂದರೆ ಯಾವುದಾದ್ರೂ ನಾವು ಲಾಂಗ್ ಬಟನ್ ಓದಿದ್ರೆ ಎಸ್ಪೆಷಲಿ 5 or 9 ಇದನ್ನು ಏನು ಮಾಡಿದ್ರೆ ಈ ಬಟನ್ ಒತ್ತಿದ ತಕ್ಷಣ ಸೀದಾ ಏನಾಗುತ್ತೆ, ಆಕೆ ಎಮರ್ಜೆನ್ಸಿ ಇದಲ್ಲಿದ್ದಾಗ ಏನಾಗುತ್ತೆ ಅವಳ ಲೊಕೇಶನನ್ನು ಸುತ್ತಮುತ್ತದಲ್ಲಿರುವಂತಹ NGOsಗಳಾಗಿರ್ಬೋದು ಅಥವಾ ಸುತ್ತಮುತ್ತದಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗೆ ಮೆಸೇಜ್ ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದೆ. ಇದು 2016ರಲ್ಲಿ ಪ್ರಾರಂಭ ಆಯಿತು. ಮಹಿಳಾ ಪೊಲೀಸ್ ವಾಲಂಟಿಯರ್ಸ್ ಅಂತ ಹೇಳಿ ನಾವು ಕರಿತೀವಿ. ಇದನ್ನು ನಾವು ಕರ್ನಾಟಕದಲ್ಲಿ ದುರ್ಗಾ ಪಡೆ ಅಂತ ಹೇಳಿ ಹೇಗೆ ಸರ್ಕಾರ ಪ್ರಾರಂಭ ಮಾಡುತ್ತೋ ಹಾಗೆ ಮಹಿಳಾ ಪೊಲೀಸ್ ವಾಲಂಟಿಯರ್ಸ್ ಅಂತ ಹೇಳಿ ಒಂದು ಪ್ರಾಜೆಕ್ಟನ್ನು ಪ್ರಾರಂಭ ಮಾಡುತ್ತೋ. ಇಟ್ ಈಸ್ ಆಲ್ಸೋ ಲಾಂಚ್ಡ್ ಇನ್ 2016, 2016ರಲ್ಲಿ ಲಾಂಚ್ ಆಯಿತು. ಎ ಸ್ಕೀಮ್ ದಟ್ aims to establish a zero tolerance with regards to safety and security of women, launched in 2016. And it already started 33% reservation of women in policies force in a state and 5 unitaries. ಅಂತಂದರೆ ಸ್ಪೆಷಲ್ ಆಗಿ ಏನಂತಂದರೆ ಇಲ್ಲಿ ಮಹಿಳೆಯರಿಗೆ 33% ಅಷ್ಟು ಅವರಿಗೆ ಏನಿದೆ ನಮ್ಮಲ್ಲಿ ಮುಖ್ಯವಾಗಿ 33% ಅಷ್ಟು ಅವರಿಗೆ ಸಮಾನತೆಯನ್ನು ಕೊಟ್ಟಿದ್ದೀವಿ, ಅವರ ಅಧಿಕಾರವನ್ನು ಕೊಟ್ಟಿದ್ದೀವಿ. ಅದನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ಬೇರೆ ಬೇರೆ ಸ್ಟೇಟ್ಸ್ಗಳಲ್ಲಿ ಅವರಿಗೇನಂತಂದರೆ ಮಹಿಳಾ ಪೊಲೀಸ್ಗಳನ್ನು ವಾಲಂಟಿಯರ್ ಆಗಿ ನೇಮಕ ಮಾಡಿಕೊಳ್ಳುವಂಥ ಕೆಲಸವನ್ನು ಇದು ಮಾಡ್ತಾ ಇದೆ. 2016ರಲ್ಲಿ ಲಾಂಚ್ ಆಯಿತು. ಸೊ ಇದರಲ್ಲಿ ಪಾಲಿಸೀಸ್ಗಳಲ್ಲಿ ಏನು ಮಾಡಿದ್ರು, ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇದರಿಂದ ಮಹಿಳೆಯರಿಗೆ ಅತಿ ಹೆಚ್ಚು ಸುರಕ್ಷಿತ ಸ್ಥಳಗಳನ್ನು ಸೃಷ್ಟಿ ಮಾಡ್ಬೋದು ಮತ್ತು ಶೀಘ್ರತೆಗಳ ಅವರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದರು. ಗೈಡ್ಲೈನ್ ಫಾರ್ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಅಂತಂದರೆ ವಿತ್ ಕನ್ಸಲ್ಟೇಷನ್ ಆಫ್ ಮಿಡ್ತಾಯ್ MHA and service provider and advisor on functions of matrimonial website for formulated to count down the number of crimes. MWCD has prepared SOPs for women involved in NRI-MM disputes, which narrates the stepwise legal resources to be undertaken by women and also court and police officials across the country. ಅಂತಂದರೆ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಸ್ಗಳಲ್ಲಿ ಏನು ಮಾಡ್ತಾ ಇದೆ, ಎಸ್ಪೆಷಲಿ ಗೊತ್ತಿಲ್ಲದೆ ಮಹಿಳೆಯರು ಮದುವೆ ಆಗುವಂತಹ ಸಂದರ್ಭಗಳಲ್ಲಿ ಅಥವಾ ಗಂಡನಿಂದ ತೊಂದರೆಗೆ ಒಳಗಾದಾಗ ಏನಾಗ್ತಿದೆ, ಇಂತಹ ಒಂದು ವೆಬ್ಸೈಟ್ ಆಧಾರದ ಮೇಲೆ ಅವರು ಅದನ್ನು ಗಮನಿಸಿ ಪಾಲಿಸಿ ಅವರಿಗೆ ಅತಿ ಶೀಘ್ರವಾಗಿ ನೀಡಬಹುದಾದಂತಹ ಪೊಲೀಸ್ ಅಫಿಷಿಯಲ್ಸ್ ಅಕ್ರಾಸ್ ದ ಕಂಟ್ರಿ ಅಂತಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ಅಥವಾ ದೇಶದಲ್ಲಿರುವ ಯಾವುದೇ ಪೊಲೀಸ್ಗಳಿಗೂ ಇದು ವಿಷಯಗಳನ್ನು ತಿಳಿಸೋ ಹಾಗೆ ವ್ಯವಸ್ಥೆಯನ್ನು ಮಾಡಿದೆ. ಇಲ್ಲಿ ಮುಖ್ಯವಾಗಿ ಇದಕ್ಕೆ ಇನ್ವಾಲ್ವ್ ಆಗಿರೋದು ಅಂತಂದರೆ MWCD ಮತ್ತು NRI-MM ಅನ್ನುವಂತಹ ಒಂದಿಷ್ಟು ಆರ್ಗನೈಸೇಷನ್ಸ್ಗಳು, SOPs ಅಂತ ಹೇಳಿ ಒಂದಿಷ್ಟು ಆರ್ಗನೈಸೇಷನ್ಸ್ಗಳು ಇದರ ಇನ್ವಾಲ್ವ್ ಆಗಿ ಮಹಿಳೆಯರಿಗೆ ಲೀಗಲ್ ಕೋರ್ಸಸ್ಗಳನ್ನು ಮಾಡುವಂಥದ್ದು, ರಿಸೋರ್ಸಸ್ಗಳನ್ನು ಅಂದರೆ ಅವರಿಗೆ ಕಾನೂನಾತ್ಮಕವಾಗಿ ಸಹಾಯವನ್ನು ಮಾಡುವಂಥದ್ದು ಈ ವೆಬ್ಸೈಟ್ಸ್ಗಳಲ್ಲಿ ಹಾಕ್ತಾ ಇದ್ದಾರೆ. ಸೊ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆಫ್ ವುಮನ್ ಎಟ್ ವರ್ಕ್ ಪ್ಲೇಸ್, ಅವಳು
ಕೆಲಸ ಮಾಡುವಂತಹ ಜಾಗದಲ್ಲಿ ಅವಳಿಗೆ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ಗಳಾದರೆ ಅಂತಹ ಸಂದರ್ಭಗಳಲ್ಲಿ ಏನೇನು ಮಾಡಬೇಕು, ಆಕೆಯ ರಕ್ಷಣೆಗೆ ನಾವೆಲ್ಲ ಏನು ಮಾಡಬಹುದು ಅಂತ ಹೇಳಿ 2013ರಲ್ಲಿ ಒಂದು ಆ್ಯಕ್ಟನ್ನು ಡೆವಲಪ್ ಮಾಡಿದ್ರು. ಮ್ಯಾಂಡೇಟರಿ ಇಂಟರ್ನಲ್ ಕಂಪ್ಲೈನ್ ಕಮಿಟಿ ICC ಅಂತ ಹೇಳಿ ಕರಿತೀವಿ ಇನ್ ವರ್ಕ್ ಪ್ಲೇಸ್ ವಿತ್ 10+ ಎಂಪ್ಲಾಯೀಸ್. 10 ಅಥವಾ 10ಕ್ಕಿಂತ ಹೆಚ್ಚು ಜನ ಮಹಿಳಾ ಎಂಪ್ಲಾಯೀಸ್ಗಳಿದ್ದರೆ ಕಂಪಲ್ಸರಿಯಾಗಿ ಅವರಿಗೆ ಕಂಪ್ಲೈಂಟ್ ಕಮಿಟಿ ಅಂತ ಹೇಳಿ ಒಂದು ಫಾರ್ಮ್ನ ಮಾಡಬೇಕು, ಒಂದು ಕಮಿಟಿನ. 29 ಇನ್ಸ್ಟಿಟ್ಯೂಷನ್ಸ್ ಆಂಪಲ್ಡ್ ಟು ಇಂಪ್ಯಾಕ್ಟ್ ಟ್ರೈನಿಂಗ್ ಆನ್ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ವರ್ಕ್ ಪ್ಲೇಸ್ ಆ್ಯಕ್ಟ್ 2013 ಅಂತಂದರೆ 29 ಇನ್ಸ್ಟಿಟ್ಯೂಷನ್ಸ್ಗಳು ಏನು ಮಾಡ್ತಿದೆ, ವರ್ಕ್ ಪ್ಲೇಸ್ಗಳಲ್ಲಿ ಮಹಿಳೆಯರಿಗಾಗೋ ಹ್ಯಾರಾಸ್ಮೆಂಟ್ ಬಗ್ಗೆ ಟ್ರೈನಿಂಗನ್ನು ಕೊಡ್ತಾ ಇದೆ. ಅದು ಕಂಪಲ್ಸರಿಯಾಗಿ ಕೊಡಬೇಕು. ಎಲ್ಲಿ 10 ಜನಕ್ಕಿಂತ ಹೆಚ್ಚು ಮಹಿಳೆಯರಿದ್ದರೆ ಕಂಪಲ್ಸರಿಯಾಗಿ ಅವರು ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ ಈ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆಫ್ ವುಮನ್ ಎಟ್ ವರ್ಕ್ ಪ್ಲೇಸ್ ಅನ್ನುವಂಥ ಆ್ಯಕ್ಟಲ್ಲಿ ನಾವು ಅದನ್ನು ಗಮನಿಸ್ತೀವಿ. ಆ್ಯಂಡ್ ವುಮನ್ ಇನ್ ಇಂಡಿಯನ್ ಎಕ್ಸಿಬಿಷನ್ ಆ್ಯಂಡ್ ಫೆಸ್ಟಿವಲ್ಸ್. ದ ಇನಿಷಿಯೇಟಿವ್ ವಾಸ್ ಸ್ಟಾರ್ಟೆಡ್ ಇನ್ November 2014 ಟು ಲಿಂಕ್ ಆರ್ಗ್ಯಾನಿಕ್ ವುಮನ್ ಫಾರ್ಮರ್ಸ್ ಆ್ಯಂಡ್ ಎಂಟರ್ಪ್ರಿನರ್ ಡೈರೆಕ್ಟ್ಲಿ ಟು ದಿ ಮಾರ್ಕೆಟ್. ಏನಾಗುತ್ತೆ, ಇದು ನವೆಂಬರ್ 2014ರಲ್ಲಿ ಇಂಪ್ಲಿಮೆಂಟ್ ಆದಂತಹ ಒಂದು ಪ್ರಾಜೆಕ್ಟು. ಇಲ್ಲಿ ಮಹಿಳೆಯರು ಗುಡಿ ಕೈಗಾರಿಕೆಯ ವ್ಯವಸ್ಥೆಗಳಿಂದ ಡೈರೆಕ್ಟಾಗಿ ಮಾರ್ಕೆಟಲ್ಲಿ ಅವರ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡೋದ್ರಿಂದ ಏನಾಗುತ್ತೆ, ಅವರು ಆರ್ಥಿಕವಾಗಿ ಸಬಲರಾಗ್ತಾರೆ. ಯಾವಾಗ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗ್ತಾರೆ ಅವರ ವೈಲೆನ್ಸ್ಗಳ ಪ್ರಮಾಣ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ 2016ರಲ್ಲಿ ವುಮನ್ ಆಫ್ ಇಂಡಿಯನ್ ಎಕ್ಸಿಬಿಷನ್ ಫೆಸ್ಟಿವಲ್ ಅಂತ ಹೇಳಿ ಒಂದು ಪ್ರಾಜೆಕ್ಟನ್ನು ಡೆವಲಪ್ ಮಾಡ್ತು. ಇನ್ನೊಂದು ಮಹಿಳಾ ಹಾತ್ ಅಂತ ಹೇಳಿ ದ ಮಹಿಳಾ MWCD launched in unique direct online digital marketing platform which become a game changer initiative in strengthening women entrepreneurship and financial inclusion. ಇದೇನಂತಂದರೆ ಇಂಪಾರ್ಟೆಂಟ್ ಆಗಿ ಮಹಿಳಾ ಹ್ಯಾಟ್ ಅಂತಂದರೆ ಮುಖ್ಯವಾಗಿ ಮಹಿಳೆಯರು ಆನ್ಲೈನಲ್ಲಿ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಸೇಲ್ ಮಾಡೋದ್ರ ಮುಖಾಂತರ ಏನಾಗುತ್ತೆ, ಇಂಟರ್ನೆಟ್ ವರ್ಲ್ಡ್ಗೆ ಅವರು ತೆರೆದುಕೊಳ್ತಾರೆ. ಇದರಿಂದ ಏನಾಗುತ್ತೆ, ಅವರ ಎಂಟರ್ಪ್ರಿನರ್ಶಿಪ್ ಡೆವಲಪ್ ಆಗುತ್ತೆ, ಕೈಗಾರಿಕಾ ಉದ್ಯಮಿಗಳಾಗಿ ಬೆಳವಣಿಗೆ ಆಗ್ತಾರೆ, ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಇರುತ್ತೆ. ಅಂತಂದರೆ ಅವರು ಸ್ವತಂತ್ರವಾಗಿ ತಮ್ಮ ಹಣವನ್ನು ತಾವೇನು ಮಾಡ್ಬೋದು, ದುಡ್ಕೊಳ್ಬೋದು. ಇಟ್ ಹ್ಯಾಸ್ ಬಿನ್ ಆಲ್ಸೋ adjudged as one of the top 100 projects in India. 100 ಪ್ರಾಜೆಕ್ಟ್ಸ್ಗಳಲ್ಲಿ ಇದೊಂದು ಮಹಿಳಾ ಹಾತ್ ಅನ್ನುವಂತಹ ಒಂದು ಪ್ರಾಜೆಕ್ಟು ಬಹಳ ಪ್ರಸಿದ್ಧಿಯಾಗಿರುವಂತಹ ಒಂದು ಟಾಪ್ನಲ್ಲಿರುವಂತಹ, ಅಂತಂದರೆ ಮಹಿಳೆಯರು ತಾವು ತಯಾರು ಮಾಡಿರುವ ಗುಡಿ ಕೈಗಾರಿಕೆ ವಸ್ತುಗಳನ್ನು ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಆನ್ಲೈನಲ್ಲಿ ಸೇಲ್ ಮಾಡುವಂತಹ ಕೆಲಸವನ್ನು ಈ ಪ್ರಾಜೆಕ್ಟ್ಗಳು ಮುಖ್ಯವಾಗಿ ಗಮನವನ್ನು ಹರಿಸುತ್ತೆ. ವಿಡೋಸ್ ಅಂತಂದರೆ ನಮ್ಮಲ್ಲಿ ಅತಿ ಹೆಚ್ಚು ಪ್ರಾಬ್ಲಮ್ ಇರುವಂಥದ್ದು ಏನು ಅಂತಂದರೆ ವಿಧವೆಯರಿಗೆ ಸಮಸ್ಯೆಗಳನ್ನು ತಂದಿರುವಂಥದ್ದು. ವಿಧವಾ ವೇತನವನ್ನು ಹಲವಾರು ರಾಜ್ಯಗಳು ಇಂಪ್ಲಿಮೆಂಟ್ ಮಾಡಿದೆ. ಕೆಲವೊಂದು ಸತಿ ಏನಾಗುತ್ತೆ, ಬಹಳಷ್ಟು ಸಮಸ್ಯೆಗಳಿಗೆ ಈ ವಿಧವೆಯರು ಒಳಗಾಗ್ತಾರೆ. ಅಂಥವರನ್ನು ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ಡಿಸೆಂಬರ್ 2017ರಲ್ಲಿ ಮ್ಯಾಂಡೇಟರಿ ಮೆನ್ಷನ್ ಆಫ್ ವಿಡೋಸ್ ನೇಮ್ ಆನ್ ಡೆತ್ ಸರ್ಟಿಫಿಕೇಟ್ ವರ್ಕ್ ಈಸ್ ಬೀಯಿಂಗ್ ಡನ್ ಬೈ WCD ಅಲಾಂಗ್ ವಿತ್ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ. ಅಂತಂದರೆ ಕೆಲವೊಂದು ಸತಿ ಏನಾಗುತ್ತೆ, ವಿಧವೆಯರನ್ನ ಇಲ್ಲಿ ಪ್ರದೇಶಗಳಲ್ಲಿ ಇಲ್ದಿದ್ರು ಈ ನಾರ್ತ್ಗಳಲ್ಲಿ ಏನು ಮಾಡ್ತಾರೆ, ಈ ಬೃಂದಾವನ ಅಥವಾ ಮಥುರಾ ಅನ್ನೋ ಪ್ಲೇಸಲ್ಲಿ ಲಕ್ಷಾಂತರ ವಿಧವೆಯರುಗಳು ಏನು ಮಾಡ್ತಾರೆ, ಅಲ್ಲಿ ಜೀವನವನ್ನು ನಡೆಸ್ತಾರೆ. ಅವರ ಡೆತ್ಗಳನ್ನು ನಾವೇನು ಮಾಡ್ತಾರೆ, ಯೂಶಲಿ ಅವ್ರು ಸತ್ತು ಹೋದ ತಕ್ಷಣ ಅವ್ರನ್ನ ನದಿಗೆ ಎಸೆಯುವಂಥದ್ದು ಆ ಥರದ ಕೆಲಸವನ್ನು ಮಾಡ್ತಾರೆ. ಸೊ ಹಾಗಾಗಿ ಕಂಪಲ್ಸರಿಯಾಗಿ ಅವರ ಡೆತ್ ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡಬೇಕು. ಆವಾಗ ಎಷ್ಟು ಜನ ವಿಧವೆಯರಿದ್ದಾರೆ ಮತ್ತು ಅವರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ಬೋದು ಅಂತ ಹೇಳಿ ಭಾರತದಲ್ಲಿ 2017ರಲ್ಲಿ ಈ ಪ್ರಾಜೆಕ್ಟ್ ಬಂತು. ಶೆಲ್ಟರ್ ಹೋಮ್ಸ್ ಫಾರ್ ವಿಡೋಸ್ ಇನ್ ವೃಂದಾವನ UP ವಿತ್ ಪ್ರಾಪರ್ ಫೆಸಿಲಿಟೀಸ್. ಇದು ತುಂಬ ವರ್ಷಗಳ ಹಿಂದೆ ಬಹಳ ದೊಡ್ಡ ಗಲಾಟೆ ಆಗಿತ್ತು. ಇಲ್ಲಿರುವಂಥ UP ಮತ್ತು ಉತ್ತರ ಪ್ರದೇಶದಲ್ಲಿರುವಂತಹ ಅಥವಾ ಬೃಂದಾವನದಲ್ಲಿ ವಾಸ ಮಾಡುವಂತಹ ಲಕ್ಷಾಂತರ ವಿಧವೆಯರನ್ನು ಅವರು ಸರಿಯಾದ ಊಟ ವ್ಯವಸ್ಥೆ ಇಲ್ಲ ಮತ್ತು ಅವರನ್ನು ಹೆಚ್ಚು ಪ್ರಾಸ್ಟಿಟ್ಯೂಷನ್ಸ್ಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಮತ್ತು ಅವರಿಗೆ ಒಂದು ಹೊತ್ತಿನ ಊಟಕ್ಕೂ ಬಹಳ ಸಮಸ್ಯೆ ಇದೆ. ಅವರ ಆರೋಗ್ಯ ಪರಿಸ್ಥಿತಿ ಬಹಳ ಕೆಳಮಟ್ಟದಲ್ಲಿದೆ ಅಂತ ಹೇಳಿ ಒಂದು NGO ಸರ್ವೆ ಮಾಡಿ ಕೊಟ್ಟ ಮೇಲೆ ಗೌರ್ಮೆಂಟ್ ಏನು ಮಾಡುತ್ತೆ, 2017ರಲ್ಲಿ ತುಂಬ ಸ್ಟ್ರಿಕ್ಟಾಗಿ ಸರಿಯಾದಂತಹ ಫೆಸಿಲಿಟೀಸ್ಗಳನ್ನು ಆ ಪ್ರದೇಶದಲ್ಲಿ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟು ಸಹ ಮಧ್ಯಸ್ಥಿಕೆ ವಹಿಸಿಕೊಂಡು ಆ ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡ್ತು. ನ್ಯೂ ಪಾಸ್ಪೋರ್ಟ್ ರೂಲ್ಸ್ಗಳನ್ನು ಮಾಡಿ ಇನ್ ಎ ಮೇಜರ್ ಪ್ರೋಗ್ರೆಸಿವ್ ಮೂವ್ ಬೈ ಮಿನಿಸ್ಟ್ರಿ ಆಫ್ WCD ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ WCD ಅಂತಂದರೆ ಆ್ಯಂಡ್ ಎಕ್ಸ್ಟರ್ನಲ್ ಅಫೇರ್ಸ್ ಹ್ಯಾಸ್ ಇಶ್ಯೂಡ್ ಆನ್ December 2016 ಫಾರ್ ಬೆನಿಫಿಟ್ಸ್ ಆಫ್ ಸಿಂಗಲ್ ಮದರ್ ಆ್ಯಂಡ್ ದೇರ್ ಚಿಲ್ಡ್ರನ್ ಇನ್ಕ್ಲೂಡಿಂಗ್ ಅಡಾಪ್ಟೆಡ್ ವೇರ್ ಇನ್ ಸಬ್ಮಿಷನ್ ಆಫ್ ಫಾದರ್ಸ್ ನೇಮ್ ಈಸ್ ನಾಟ್ ಮ್ಯಾಂಡೇಟ್ರಿ ಆ್ಯಂಡ್ ಆಲ್ಸೋ ಎ ಪರ್ಸನ್ ಡಸಂಟ್ ನೀಡ್ ಟು ಸಬ್ಮಿಟ್ ಹಿಸ್ ಆರ್ ಹರ್ ಮ್ಯಾರೇಜ್ ಡೈವರ್ಸ್ ಸರ್ಟಿಫಿಕೇಟ್ ಅಂತ ಹೇಳಿ.
ಅಂತಂದರೆ ಸಿಂಗಲ್ ಪೇರೆಂಟ್ ಇದ್ದರೆ ತಂದೆ ಇರಲ್ಲ ಅಥವಾ ತಂದೆ ಹೆಸರು ಗೊತ್ತಿರಲ್ಲ, ತಾಯಿ ಮಗುವನ್ನು ಬೆಳೆಸ್ತಾ ಇದ್ದಾಗ ಏನಾಗುತ್ತೆ, ಅಪ್ಲಿಕೇಶನ್ಸ್ಗಳಲ್ಲಿ ಫಾದರ್ ನೇಮನ್ನು ಮ್ಯಾಂಡೇಟ್ರಿ ಮಾಡಬಾರ್ದು ಅಂತ ಹೇಳಿ ತುಂಬ ದೊಡ್ಡ ಮಟ್ಟದ ಒಂದು ಬದಲಾವಣೆಗಳನ್ನು ಈ ಪಾಸ್ಪೋರ್ಟ್ಸ್ಗಳಲ್ಲಿ ತಂತು. ಆಮೇಲೆ ಆ ಪಾಸ್ಪೋರ್ಟ್ ಮಾಡಿಸ್ಕೊಳ್ಬೇಕಾದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ಆರ್ ಡೈವರ್ಸ್ ಸರ್ಟಿಫಿಕೇಟ್ ಇಸ್ ನಾಟ್ ಮ್ಯಾಂಡೇಟ್ರಿ, ಅವರು ಅದನ್ನು ಸಬ್ಮಿಟ್ ಮಾಡಬೇಕು ಅನ್ನೋ ಯಾವ ಅವಶ್ಯಕತೆಗಳು ಇಲ್ಲ. ಸಿಂಗಲ್ ಪೇರೆಂಟ್ ಇರುವಂತಹ ಮಕ್ಕಳುಗಳಿಗೆ ನಾವು ಈ ವ್ಯವಸ್ಥೆಯನ್ನು ಸರ್ಕಾರ ಏನು ಮಾಡಿದೆ, ಒದಗಿಸಿ ಕೊಟ್ಟಿದೆ. ವಾಟ್ ನೀಡ್ಸ್ ಟು ಬಿ ಡನ್, ಹಾಗಾದರೆ ಮತ್ತೆ ಇನ್ನೇನು ಮಾಡಬಹುದು ಅಂತಂದರೆ ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಾ ಹೋದರೆ ಅವೇರ್ನೆಸ್ ಅಮಾಂಗ್ ಪೀಪಲ್ ಅಬೌಟ್ ದೇರ್ ರೈಟ್ಸ್, ಮುಖ್ಯವಾಗಿ ಮಹಿಳೆಯರಿಗೆ ಅವರ ಹಕ್ಕುಗಳ ಬಗ್ಗೆ ಸುತ್ತಮುತ್ತ ಸಮಾಜ ಕಾರ್ಯಕರ್ತರಾದವರು ಏನು ಮಾಡ್ಬೋದು, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ಬೋದು. ಇವಾಲ್ವಿಂಗ್ ಆಲ್ ರೌಂಡ್ ಡೆವಲಪ್ಮೆಂಟ್ ಸ್ಟ್ರಾಟಜೀಸ್ ಅಂತಂದರೆ ಎಲ್ಲ ಥರದ ಅಭಿವೃದ್ಧಿಗಳನ್ನು ಮಾಡುವ ಹಾಗೆ ಮತ್ತು ಅಭಿವೃದ್ಧಿ ಡೆವಲಪ್ ಆಗುವ ಹಾಗೆ ಮಹಿಳೆಯರಿಗೆ ಒಂದಿಷ್ಟು ಸ್ಟ್ರಾಟಜೀಸ್ಗಳನ್ನು, ಒಂದಿಷ್ಟು ರಚನೆಗಳನ್ನು ಮಾಡಬೇಕು. ನೀಡ್ ಆಫ್ ಸೈಕಾಲಜಿಕಲ್ ರಿಫಾರ್ಮ್ ಆಫ್ ದಿ ಪೀಪಲ್ ಜನರಲ್ ಮೈಂಡ್ಸ್ ಅಂತಂದರೆ ಸೈಕಾಲಜಿಕಲಿ ಅಂದರೆ ಮಾನಸಿಕವಾಗಿ ಮತ್ತು ಇಂಪಾರ್ಟೆಂಟಾಗಿ ಮಹಿಳೆಯರಿಗೂ ಒಂದಿಷ್ಟು ಹಕ್ಕುಗಳನ್ನು ಕೊಡಬೇಕು ಅನ್ನುವಂತಹ ವಾತಾವರಣವನ್ನು ಅಲ್ಲಿ ಸೃಷ್ಟಿ ಮಾಡಬೇಕು. ಲೀಗಲ್ ಜುಡಿಸ್ಟಿಕ್ಷನ್ ಸಿಸ್ಟಮ್ ಶುಡ್ ಬಿ ಮೇಡ್ ಮೋರ್ ರೆಸ್ಪಾನ್ಸಿವ್ ಆ್ಯಂಡ್ ಜೆಂಡರ್ ಸೆನ್ಸಿಟಿವ್ ಟು ವುಮನ್ ನೀಡ್, ಎಸ್ಪೆಷಲಿ ಇನ್ ಕೇಸ್ ಆಫ್ ಪರ್ಸ್ನಲ್ ಅಸಾಲ್ಟ್ಸ್ ಆ್ಯಂಡ್ ಡೊಮೆಸ್ಟಿಕ್ ವೈಲೆನ್ಸ್ ಅಂತಂದರೆ ಹೆಚ್ಚು ಲೀಗಲ್ ಜುಡಿಷರಿ ಏನು ಮಾಡಬೇಕು, ಕಾನೂನಾತ್ಮಕವಾಗಿ ಅವರು ಡೊಮೆಸ್ಟಿಕ್ ವೈಲೆನ್ಸ್ ಆಗಿರ್ಬೋದು, ಅಸಾಲ್ಟ್ಸ್ ಆಗಿರಬಹುದು ಅಥವಾ ಬೇರೆ ಥರದ ಪರ್ಸ್ನಲ್ ಕೇಸಸ್ಗಳಾಗಿರ್ಬೋದು, ಅವರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ನ್ಯಾಯವನ್ನು ಒದಗಿಸುವಂತಹ ಕೆಲಸವನ್ನು ಏನು ಮಾಡಬೇಕು, ಇದರಲ್ಲಿ ಗಮನಿಸಬೇಕು. ಇಂತಹ ಸಂದರ್ಭಗಳು, ಇಂತಹ ಈ ವಿಷಯಗಳನ್ನು ನಾವು ಗಮನಿಸಿದಾಗ ಏನಾಗುತ್ತೆ, ಸಮಾಜ ಕಾರ್ಯಕರ್ತ ಇಲ್ಲಿ ಹೆಚ್ಚು ಕೆಲಸವನ್ನು ಮಾಡಬಹುದು. ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ಬೋದು, ಬ್ರಿಡ್ಜ್ ಆಗಿ ಕೆಲಸ ಮಾಡ್ಬೋದು, ರಿಸರ್ಚರ್ ಆಗ್ಬೋದು, ಆಮೇಲೆ ಎಜುಕೇಟರ್ ಆಗಿರಬಹುದು, ಆಯಿತಾ, ಆಮೇಲೆ ಬೇರೆ ಬೇರೆ ಥರದಲ್ಲಿ ಕೆಲಸವನ್ನು ಮಾಡುವಂಥದ್ದನ್ನು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತೀವಿ. ಸೊ ಹಾಗಾಗಿ ಮಹಿಳೆಯರ ವಿಷಯಕ್ಕೆ ಬಂದಾಗ ಸರ್ಕಾರದ ಹಲವಾರು ಪ್ರಾಜೆಕ್ಟ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿ, ಆ ಇಂಪ್ಲಿಮೆಂಟ್ ಆಗಿರೋ ಪ್ರಾಜೆಕ್ಟ್ಸ್ಗಳನ್ನು ಮುಖ್ಯವಾಗಿ ಯಾರಿಗೆ ತಿಳಿಸಬೇಕು, ಬಹಳ ಮುಖ್ಯವಾಗಿ ಅವರು ಮಹಿಳೆಯರಿಗೆ ತಿಳಿಸುವಂತಹ ಹಳ್ಳಿಗಳಲ್ಲೂ ಕೇರಿಗಳಲ್ಲೂ ಈ ವಿಷಯಗಳು ತಿಳಿಸುವ ಕೆಲಸವನ್ನು ಅವರೇನು ಮಾಡಬೇಕು ಅಂತ ಹೇಳಿ. ಅದರಲ್ಲಿ ಮುಖ್ಯವಾಗಿ ದ ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ MWCD ಆ್ಯಂಡ್ ಸೆಂಟ್ರಲ್ ಸೋಷಿಯಲ್ ವೆಲ್ಫೇರ್ ಬೋರ್ಡ್ CSWB ಆರ್ ಇಂಪ್ಲಿಮೆಂಟಿಂಗ್ ವೇರಿಯಸ್ ವೆಲ್ಫೇರ್ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ ಫಾರ್ ಇಂಡಿಯನ್ ಭಾರತದ ಮಹಿಳೆಯರಿಗೋಸ್ಕರನೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸೆಂಟ್ರಲ್ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಏನು ಮಾಡ್ತಿದೆ, ಕೆಳಗಡೆ ಕೊಟ್ಟಿರುವಂತಹ ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ಗಳನ್ನು ಏನು ಮಾಡ್ತಾ ಇದೆ, ಪ್ರೋಗ್ರಾಮ್ಸ್ಗಳನ್ನು ಲೀಸ್ಟ್ ಔಟ್ ಮಾಡಿ ಇಂಪ್ಲಿಮೆಂಟ್ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ಜಸ್ಟ್ ಅದನ್ನು ಲೀಸ್ಟ್ ಔಟ್ ಮಾಡಿ ಓದ್ತಾ ಹೋಗ್ತೀನಿ. ರಾಜೀವ್ ಗಾಂಧಿ ಸ್ಕೀಮ್ ಫಾರ್ ಎಂಪವರ್ಮೆಂಟ್ ಆಫ್ ಅಡೋಲಸೆಂಟ್ ಗರ್ಲ್, ಇಂದಿರಾ ಗಾಂಧಿ ಸಹಯೋಗ ಯೋಜನಾ, ಮೆಟರ್ನಿಟಿ ಸಹಯೋಗ ಯೋಜನಾ ಅಂತ ಹೇಳಿ ಕರಿತೀವಿ. ಸಪೋರ್ಟ್ ಟು ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಫಾರ್ ವುಮನ್, ಹಾಸ್ಟೆಲ್ ಫಾರ್ ವರ್ಕಿಂಗ್ ವುಮನ್, ವುಮನ್ ಎಂಪವರ್ಮೆಂಟ್ ಆ್ಯಂಡ್ ಲೈವ್ಲಿಹುಡ್ ಪ್ರೋಗ್ರಾಮ್ಸ್ ಆ್ಯಂಡ್ ಮಿಡ್ ಜೆನೆಸ್ಟಿಕ್ ಪ್ಲೈನ್ಸ್, ಸ್ವಾಧಾರ್ ಸ್ಕೀಮ್ ಫಾರ್ ವುಮನ್ ಇನ್ ಡಿಫಿಕಲ್ಟ್ ಸರ್ಕಮ್ಸ್ಟಾನ್ಸಸ್, ಸ್ಕೀಮ್ ಫಾರ್ ಕಾಂಬ್ಯಾಕ್ಟಿಂಗ್ ಟ್ರಾಫಿಕಿಂಗ್, ಫ್ಯಾಮಿಲಿ ಕೌನ್ಸಿಲಿಂಗ್ ಸೆಂಟರ್, ಶಾರ್ಟ್ ಸ್ಟೇ ಹೋಮ್ ಪ್ರೋಗ್ರಾಮ್, ಅವೇರ್ನೆಸ್ ಜನರೇಷನ್ ಪ್ರೋಗ್ರಾಮ್, condensed course for education for adult women, integrated scheme for women's empowerment, ಜೆಂಡರ್ ಬಡ್ಜೆಟಿಂಗ್ ಸ್ಕೀಮ್ಸ್, ಇದಿಷ್ಟು ಸ್ಕೀಮ್ಸ್ಗಳನ್ನು ಸೆಂಟ್ರಲ್ ಗೌರ್ನಮೆಂಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ ಹೊರಗಡೆ ತಂದಿರುವಂತಹ ಸ್ಕೀಮ್. ಇದಿಷ್ಟು ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿಗಳನ್ನು ಮಹಿಳೆಯರಿಗೆ ತಿಳಿಸುವಂಥದ್ದು ಇದು ರೋಲ್ ಆಫ್ ಸೋಷಿಯಲ್ ವರ್ಕರಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತೀವಿ. ಹಾಗಾದರೆ ಅರ್ಬನ್ ವುಮನ್ ಸ್ಪೆಷಾಲಿಟಿನ ಅಥವಾ ಅರ್ಬನ್ ವುಮನ್ನ ನಾವು ಮುಖ್ಯವಾಗಿ ಗಮನಿಸ್ತಾ ಹೋದ್ವಿ. ಇದು ಜನರಲ್ ವುಮನ್ ಬಗ್ಗೆ ಇಷ್ಟು ತನಕ ಡಿಸ್ಕಷನ್ ಮಾಡಿದ್ರಿ. ಅರ್ಬನ್ ವುಮನ್ ಅಂತಂದಾಗ ಪಟ್ಟಣಗಳಲ್ಲಿ ಓದುವಂತಹ ಮಹಿಳೆಯರ ಬಗ್ಗೆ ನಾವು ಕೆಲವೊಂದಿಷ್ಟು ವಿಷಯಗಳನ್ನು ತಿಳಿಸ್ಕೊಳ್ಬೇಕಾದ್ರೆ ಇಲ್ಲಿ ನಾವು ಮುಖ್ಯವಾಗಿ ಇಟ್ಸ್ ಅನ್ ಆಕ್ಸೆಸ್ ಟು ಗುಡ್ ಎಜುಕೇಷನ್, ಅವರಿಗೆ ಸರಿಯಾದಂತಹ ಎಜುಕೇಷನ್ ಸಿಸ್ಟಮನ್ನು ಇಲ್ಲಿ ಅವರು ಆಕ್ಸೆಸ್ನ ಮಾಡ್ಕೊಳ್ಬೋದು. ಸ್ಪೆಷಲಿ ಪಟ್ಟಣಗಳಲ್ಲಿ ಸಿಟೀಸ್ಗಳಲ್ಲಿ ಜೀವನ ಮಾಡುವಂತಹ ಮಹಿಳೆಯರನ್ನ ಗಮನಿಸ್ತದೆ. ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತಿ ಫುಡ್ಸ್ ಆರ್ ಅವೈಲೇಬಲ್ ಅಂತಂದರೆ ಅವರಿಗೆ ಸರಿಯಾದಂತಹ ಪೌಷ್ಟಿಕ ಆಹಾರವು ಮತ್ತು ಸಿಗುವಂತಹ ವ್ಯವಸ್ಥೆಯನ್ನು ಮಾಡುವಂಥದ್ದು. ಹೈ ಸೆಲ್ಫ್ ಎಸ್ಟೀಮ್ ಅಂತಂದರೆ ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಕೆಲಸ ಮಾಡುವಂತಹ ತಮ್ಮ ಸ್ಟ್ರೆಂತನ್ನು ತಾವು ಡೆವಲಪ್ ಮಾಡ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಫೈನಾನ್ಷಿಯಲಿ ಸ್ಟೆಬಿಲಿಟಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ನೋಡಿ. ನಾವು ಹಳ್ಳಿಲಿರೋ ಮಹಿಳೆಯರಿಗೆ ಗಮನಿಸ್ಕೊಂಡು ಸಿಟಿಲಿರೋ ಮಹಿಳೆಯರಿಗೆ ಗಮನಿಸ್ಕೊಂಡ್ರು ಸಿಟಿಲಿದ್ದಂತಹ ಮಹಿಳೆಯರು ಏನಂತಂದರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿಗಳನ್ನು ಪಡ್ಕೊಂಡಿರ್ತಾರೆ.
ಆಪರ್ಚುನಿಟಿ ಟು ಲಿಬರಲೈಸ್ ಅಂತಂದರೆ ಸ್ವತಂತ್ರವಾಗಿ ಓಡಾಡುವ, ಯಾರ ಹಂಗೂ ಇಲ್ಲದೆ ಬದುಕುವಂತಹ ಜೀವನವನ್ನು ಹೆಚ್ಚು ಮಹಿಳೆಯರು, ಪಟ್ಟಣಗಳಲ್ಲಿರುವಂತಹ ಮಹಿಳೆಯರು ಒದಗಿಸ್ಕೊಂಡಿರ್ತಾರೆ. ಅದನ್ನು ಆಪರ್ಚುನಿಟಿ ಟು ಲಿಬರಲೈಸ್ ಅಂತ ಹೇಳಿ, ಅಂತಂದರೆ ಎಲ್ಲದಕ್ಕೂ ಅವರು ತೆರೆದುಕೊಂಡಿರುವಂತಹ ವ್ಯವಸ್ಥೆನ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬಹುದು. ಇನ್ಸ್ಪೈಟ್ ಆಫ್ ಆಲ್ ದಿ ಸ್ಟ್ರಗಲ್ ಫಾರ್, ಇದಿಷ್ಟು ಅವರ ಡೆವಲಪ್ಮೆಂಟಿಗಿರುವಂಥ ಅವಕಾಶಗಳಾದರೂ ಮಹಿಳೆಯರು ಹೆಚ್ಚು ಸಮಸ್ಯೆಗಳನ್ನು ಪಟ್ಟಣಗಳಲ್ಲೂ ಅನುಭವಿಸ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾದ್ರೆ, ಗೆಟಿಂಗ್ ರಿಕಗ್ನಿಷನ್ ಅಂತಂದರೆ ಮಹಿಳೆಯರು ಅತ್ಯದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದ್ದರೂ ಸಹ ಅವರನ್ನು ರೆಕಗ್ನೈಸ್ ಮಾಡುವಂಥ ಕೆಲಸವನ್ನು ಸಿಟಿಗಳಲ್ಲಿ ಆಗ್ತಾ ಇಲ್ಲ. ಅವರ ಎಂಪ್ಲಾಯ್ಮೆಂಟ್ ಅಥವಾ ವರ್ಕಿಂಗ್ ಪ್ಲೇಸಲ್ಲಾಗಿರ್ಬೋದು ಅಥವಾ ಅವರ ಮನೆಯಲ್ಲಾಗಿರ್ಬೋದು ಅವರನ್ನು ಯಾರೂ ಗುರುತಿಸ್ತಾ ಇಲ್ಲ. ಮೇಂಟೈನಿಂಗ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಟ್ಸ್ ಸೋ ಡಿಫಿಕಲ್ಟ್ ಇನ್ ಪರ್ಟಿಕ್ಯುಲರ್ ಸಿಟೀಸ್. ಅವರು ಮನೆಯನ್ನು ನೋಡ್ಕೊಳ್ಬೇಕು, ಮಕ್ಕಳನ್ನು ನೋಡ್ಕೊಳ್ಬೇಕು, ಮನೆಯ ಕೆಲಸವನ್ನು ಮಾಡಬೇಕು, ಜೊತೆಗೆ ದೆ ಹ್ಯಾವ್ ಟು ಬ್ಯಾಲೆನ್ಸ್ ದ ಅದರ್ ಪ್ರೊಫೆಷ್ನಲ್ ಲೈಫ್ ಅಂತಂದರೆ ಅವರು ಕೆಲಸದ ವಾತಾವರಣವನ್ನು ಬ್ಯಾಲೆನ್ಸ್ ಮಾಡಬೇಕು. ಇಟ್ಸ್ ಲಿಟ್ಲ್ ಬಿಟ್ ಡಿಫಿಕಲ್ಟ್ ಫಾರ್ ದ ವುಮನ್ ಅಂತ ಹೇಳಿ ಗಮನಿಸ್ಬೋದು. ಸ್ಪೆಂಡಿಂಗ್ ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕಂತಂದರೆ ಮನೆಯಲ್ಲಿ ಅವರಿಗೆ ಸರಿಯಾಗಿ ಫ್ಯಾಮಿಲಿಗಳ ಜೊತೆಗೆ ಬೆರೆಯೋದಕ್ಕೆ ಕಷ್ಟ ಆಗುತ್ತೆ. ಯಾಕಂತಂದರೆ ವರ್ಕಿಂಗ್ ವುಮನ್ ಅಂತಂದರೆ ಗಂಡ ಹೆಂಡತಿ ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ, ಮಗು ಜೊತೆ ಬೆರೆಯೋದಕ್ಕೆ ಕಷ್ಟ ಆಗುತ್ತೆ. ಅಥವಾ ಗಂಡ ಹೆಂಡತಿ ವೀಕೆಂಡ್ಸ್ಗಳಲ್ಲಿ ಮೀಟ್ ಮಾಡುವಂಥ ಎಷ್ಟೋ ಎಕ್ಸಾಂಪಲ್ಸ್ಗಳನ್ನು ನಾವು ಗಮನಿಸ್ತೀವಿ. ಸೊ ಹಾಗಾಗಿ ಸ್ಪೆಂಡಿಂಗ್ ಕ್ವಾಲಿಟಿ ಟೈಮ್ ಆವಾಗೇನಾಗುತ್ತೆ, ಫ್ಯಾಮಿಲಿ ಜೊತೆ ಕಳೆಯೋದಕ್ಕೆ ಅವರಿಗೆ ಕಷ್ಟ ಆಗುತ್ತೆ. ಹಾಗಾದರೆ ಅದರ ರಿಸಲ್ಟ್ ಏನಾಗುತ್ತೆ ಅಂತಂದರೆ, ಒಂದು ದೇ ಬಿಕಮ್ ಸ್ಟ್ರೆಸ್, ಟಯರ್ಡ್ನೆಸ್, ಬ್ಯಾಡ್ ಹ್ಯಾಬಿಟ್ಸ್, ಮಾಲ್ಸ್ಟೇಷನ್, ಡಿಸ್ಟರ್ಬ್ಡ್ ಲೈಫ್. ಇದಿಷ್ಟು ಅವರು ಮಾನಸಿಕವಾಗಿ ತೊಳಲಾಟಕ್ಕೆ ಒಳಗಾಗೋದಕ್ಕೆ ಸಾಧ್ಯತೆಗಳು ಇರುತ್ತೆ. ಯಾಕಂತಂದರೆ ಈ ಒಂದು ಕಾರಣಗಳಿಂದ ಅವರು ತಮ್ಮ ಬ್ಯಾಲೆನ್ಸ್ ಲೈಫನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಬಹಳಷ್ಟು ಸ್ಟ್ರಗಲ್ ಪಡ್ತಾರೆ. ಸೊ ಇದಿಷ್ಟು ನಾನು ಮುಖ್ಯವಾಗಿ ನಿಮಗೆ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ತಿಳಿಸ್ಕೊಡ್ಬೇಕಾಗಿರುವಂತಹ ವಿಷಯಗಳು. ಒಂದು, ಮಹಿಳೆಯರ ಪ್ರಾಬ್ಲಮ್ಸ್ಗಳ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡಿದ್ರಿ. ಮಹಿಳೆಯರ ಡೆವಲಪ್ಮೆಂಟಿಗೆ ಗೌರ್ನಮೆಂಟ್ಗಳು ಏನೆಲ್ಲ ಸ್ಕೀಮ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿದೆ ಅನ್ನೋದ್ರ ವಿಷಯ ಬಗ್ಗೆ ತಿಳ್ಕೊಂಡ್ವಿ. ಸ್ಪೆಷಲಿ ಅರ್ಬನ್ ಸಿಟೀಸಲ್ಲಿ ಜೀವನ ಮಾಡುವಂತಹ ಮಹಿಳೆಯರ ರೈಟ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಅದರಲ್ಲಿ ಇಂಪಾರ್ಟೆಂಟಾಗಿ ಅವರು ಇದರಿಂದ ಅನುಭವಿಸುವಂತಹ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಹಾಗಾಗಿ ಇಂಪಾರ್ಟೆಂಟಾಗಿ ನಾವು ಇಲ್ಲಿ ಗಮನಿಸಬೇಕಾಗಿದ್ದು ಮಹಿಳೆಯರಿಗೆ ಅವರ ಹಕ್ಕುಗಳ ಬಗ್ಗೆ ಮತ್ತು ಅವರ ಡೆವಲಪ್ಮೆಂಟ್ ಬಗ್ಗೆ ಸರ್ಕಾರಗಳಾಗಿರ್ಬೋದು, ಸಾಮಾನ್ಯ ಜನರಲ್ ಪಬ್ಲಿಕ್ ಆಗಿರ್ಬೋದು, ಹೆಚ್ಚು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು. ಇದರಿಂದ ಏನಾಗುತ್ತೆ, ಮಹಿಳೆಯರ ಡೆವಲಪ್ಮೆಂಟ್ ಅಭಿವೃದ್ಧಿ ಅಥವಾ ಕಲ್ಯಾಣ ಅಂತ ಕರಿತೀವಲ್ಲ, ಆ ಕೆಲಸಗಳು ಅತಿ ಹೆಚ್ಚು ಆಗತ್ತೆ ಅಂತ ಹೇಳಿ ನಾವಿಲ್ಲಿ ಗುರುತಿಸ್ತೀವಿ. ಧನ್ಯವಾದಗಳು.